ಸಿಂಹರಾಶಿ ಉದ್ಯೋಗದಲ್ಲಿ ಅಸಮಾಧಾನ ಅನ್ನುವಂತಹ ಫಲ. ಅಂದರೆ ಎಲ್ಲಿ ಕೆಲಸ ಮಾಡ್ತೀರಿ, ಯಾವ ಉದ್ಯೋಗ ನೌಕರಿ ಮಾಡ್ತೀರಿ, ಅಲ್ಲಿ ನಿಮಗೆ ಸಮಾಧಾನ ಇಲ್ಲ. ಯಾಕೆ? ಆ ಕೆಲಸದ ಬಗ್ಗೆ ನಿಮಗೆ ಅಷ್ಟೊಂದು ಗೌರವ ಬರ್ತಾ ಇಲ್ಲ. ಮೊದಲು ನಾವು ಮಾಡತಕ್ಕಂತಹ ಕೆಲಸವನ್ನು ಗೌರವಿಸಬೇಕು. ಆಗ ಅದು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ, ನಮಗೆ ಆಸಕ್ತಿಯನ್ನು ಅದು ಬೆಳೆಸುತ್ತೆ ಅನ್ನುವಂಥದ್ದು. ಕೋಪದಿಂದ ದಿನ ಇಡೀ ಸಮಾಧಾನ ಇರೋದಿಲ್ಲ. ಯಾವುದೋ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ತೀರಿ, ಅದು ಇಡೀ ದಿವಸವನ್ನು ಹಾಳು ಮಾಡಿಬಿಡುತ್ತೆ. ಅದು ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯದಾಗಿರೋದಿಲ್ಲ. ಬೇರೆಯವರ ಮನಸ್ಸಿನಲ್ಲಿ ದ್ವೇಷ ಉಂಟಾಗುತ್ತೆ ನಿಮ್ಮ ಬಗ್ಗೆ. ನಿಮ್ಮ ನಡವಳಿಕೆ ಅಥವಾ ನಿಮ್ಮ ಮಾತು, ನಿಮ್ಮ ಚಟುವಟಿಕೆಗಳು ಆ ರೀತಿಯದಾಗಿರುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕು. ಮನಸ್ಸಿನ ಆಕಾಂಕ್ಷೆಯನ್ನು ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆ ವಿಷಯವನ್ನು ಆತ್ಮೀಯರ ಜೊತೆಯಲ್ಲಿ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುವಂಥದ್ದು ಒಳ್ಳೆಯದಾಗಿರುತ್ತೆ. ಓದಿನ ಬಗ್ಗೆ ಕಾಳಜಿಯನ್ನು ವಹಿಸಿ. ಯಶಸ್ಸಿದೆ, ನನಗೆಲ್ಲ ಗೊತ್ತು, ನನಗೆ ಬರುತ್ತೆ, ಈ ರೀತಿಯ ಒಂದು ಧೋರಣೆ ಬೇಡ. ನಾನು ಕಲಿಬೇಕು ಅಂತಕ್ಕಂತಹ ಒಂದು ಭಾವನೆಯಿಂದ, ಆ ಒಂದು ಆಕಾಂಕ್ಷೆಯಿಂದ ಓದಿದರೆ ಅದು ನಿಮಗೆ ಒಳ್ಳೆಯದಾಗುವಂಥದ್ದು. ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಸರನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಬೇರೆಯವರಿಗೆ ಮಾದರಿಯಾಗಿ ನೀವು ಕೂಡ ಹೆಸರನ್ನು, ಗೌರವವನ್ನು ಸಂಪಾದನೆ ಮಾಡಿ. ವಿರೋಧಿಗಳು ನಿಮ್ಮನ್ನು ಅವಮಾನಿಸ್ತಾರೆ. ಯಾರು ನಿಮ್ಮ ಶತ್ರುಗಳಿದ್ದಾರೆ, ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರಿದ್ದಾರೆ, ಅವರು ಸಮಯವನ್ನು ನೋಡಿ ಯಾವುದೋ ಒಂದು ವಿಷಯಕ್ಕೆ, ಯಾವುದೋ ಒಂದು ವಿಚಾರವನ್ನು ದೊಡ್ಡದು ಮಾಡಿ ನಿಮಗೆ ಅವಮಾನವನ್ನು ಮಾಡ್ತಕ್ಕಂಥದ್ದಿದೆ. ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ. ಹಲವಾರು ಸಾರಿ ಈ ವಿಚಾರವನ್ನು ಕನ್ಯಾ ರಾಶಿಯವರಿಗೆ ಹೇಳಿದ್ದೇನೆ. ಆರೋಗ್ಯದ ವಿಷಯದಲ್ಲಿ ತಾತ್ಸಾರ ಮಾಡೋದು ಬೇಡ. ಆರೋಗ್ಯದ ವಿಚಾರದಲ್ಲಿ ತಾತ್ಸಾರ ಮಾಡಿದ್ರಿ, ಅದು ನಿಮಗೆ ಪರಿಪೂರ್ಣವಾದಂತಹ ಹಿನ್ನಡೆಯನ್ನು, ತೊಂದರೆಯನ್ನು, ದೈಹಿಕವಾದಂತಹ ಒಂದು ಅವನತಿಯನ್ನು ಮಾಡ್ತಕ್ಕಂತಹ ಸೂಚನೆ. ಹಾಗಾಗಿ ಬಹಳ ಬಹಳ ಜಾಗ್ರತೆಯಿಂದ ಇರಬೇಕಾದಂಥದ್ದು. ಮಕ್ಕಳಿಂದ ಚಿಂತೆ ಆರಂಭವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಅವರ ಮದುವೆ ಇತ್ಯಾದಿ ವಿಚಾರಗಳು ನಿಮ್ಮ ಮನಸ್ಸಿನ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂತಹ ಸೂಚನೆ ಇದೆ. ಮನೆಯಲ್ಲಿನ ಸಂಪ್ರದಾಯಗಳನ್ನು ಕಡೆಗಣಿಸೋದ್ರಿಂದ ತೊಂದರೆ ಇದೆ. ಮನೆಯಲ್ಲಿ ದೊಡ್ಡವರು ಏನೋ ಒಂದು ರೀತಿಯಲ್ಲಿ ಒಂದು ಪದ್ಧತಿಯನ್ನು, ಒಂದು ಸಂಪ್ರದಾಯವನ್ನು ನಡೆಸ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಾದಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಅದರ ಬಗ್ಗೆ ನಿಮಗೆ ಸ್ವಲ್ಪವೂ ಕೂಡ ಆಸಕ್ತಿ ಇರುವುದಿಲ್ಲ, ಕಾಳಜಿ ಇರುವುದಿಲ್ಲ. ಹೇಗಾದರೆ ಹಾಗಾಗಲಿ ಅನ್ನುವಂತಹ ತಾತ್ಸಾರ ನಿಮಗೆ ತೊಂದರೆ ಮಾಡುತ್ತೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರಿಂದ ನಿಮಗೆಲ್ಲವೂ ಕೂಡ ಅವರ ಆಶೀರ್ವಾದದಿಂದಲೇ ಆಗತ್ತೆ ಅನ್ನುವಂತಹ ಭಾವನೆ ಬರಲಿ ಅಂತಕ್ಕಂಥದ್ದು. ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿ. ಯಾವುದಾದ್ರೂ ಪುಣ್ಯಕ್ಷೇತ್ರ, ಅಲ್ಲಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ. ತುಲಾರಾಶಿ, ಹಣದ ವಿಚಾರವಾಗಿ ನಿಮಗೆ ಸಂತೋಷ ಇರುತ್ತೆ. ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದು ಏನೋ ಒಂದು ರೀತಿಯ ನೆಮ್ಮದಿಯನ್ನು ಅದು ನಿಮಗೆ ಕೊಡುವಂಥದ್ದಾಗತ್ತೆ. ಸುಳ್ಳು ಹೇಳ್ತಕ್ಕಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಉಳ್ಕೊಂಬಿಡಿ. ನಿಮಗೆ ಆಗ ಮರ್ಯಾದೆ ಹೆಚ್ಚಾಗತ್ತೆ. ಇಲ್ಲದಿದ್ದರೆ ಅವರ ಸಂಗಡ ನಿಮ್ಮ ವ್ಯವಹಾರವೂ ಇದೆ ಅಂತಕ್ಕಂಥದ್ದು ನಿಮಗೆ ಅವಮಾನಕ್ಕೆ ಕಾರಣವಾಗಬಹುದು. ಪೋಷಕರ ಸಲಹೆ ಬಹಳ ಮುಖ್ಯವಾಗಿರುತ್ತೆ. ದೊಡ್ಡವರ ಮಾತನ್ನು ಕೇಳಿ, ಅವರ ಆಶೀರ್ವಾದವನ್ನು, ಮಾರ್ಗದರ್ಶನವನ್ನು ಸದಾಕಾಲ ಅಪೇಕ್ಷೆ ಮಾಡಿ ಪಡ್ಕೊಳ್ಳಿ. ಅವರನ್ನು ಉತ್ತಮವಾಗಿ, ಬಹಳ ಮೃದುವಾಗಿ ಅವರ ಸೇವೆ ಶುಶ್ರೂಷೆಗಳನ್ನು ಮಾಡಿ. ಕುಟುಂಬ ಸೌಖ್ಯ ನಿಮಗೆ ಸಮಾಧಾನವನ್ನು ತರುತ್ತೆ. ಸಾಂಸಾರಿಕವಾಗಿ ಯಾವುದೇ ರೀತಿಯ ಜಂಜಾಟಗಳಿರುವುದಿಲ್ಲ. ಇದು ಬಹಳ ಪುಣ್ಯಪ್ರದವಾದಂತಹ ಸಮಯ ನಿಮಗೆ. ಕಾರಣ ಏನು ಅಂತಂದರೆ, ಸಂಸಾರದಲ್ಲಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳುವಂಥದ್ದು ಇದೆಯಲ್ಲ, ಮಹತ್ತರವಾದಂಥದ್ದು. ಅದು ಅನಗತ್ಯವಾಗಿ ಹಣ ಮಾತ್ರ ಖರ್ಚಾಗ್ತಾ ಇರುತ್ತೆ. ಆದಾಯ ಬರುತ್ತೆ, ಖರ್ಚಾಗುತ್ತೆ, ಅದು ಬೇರೆ. ಆದರೆ ಗಳಿಕೆಯೆಲ್ಲ ಖರ್ಚೇ ಆಗಿಬಿಟ್ರೆ ಉಳಿಕೆ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದನ್ನು ಗಮನಿಸಬೇಕಾದಂಥದ್ದು. ಮಕ್ಕಳ ಭವಿಷ್ಯದಿಂದ ಸಂತೋಷವಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರು ಸಮಾಜದಲ್ಲಿ ನೆಲೆ ನಿಲ್ತಕ್ಕಂತಹ ಒಂದು ವಿಚಾರ, ಜೊತೆಗೆ ಅವರ ಉದ್ಯೋಗ, ಇನ್ನೇನೋ ಸಾಧನೆ, ಅವರಲ್ಲಿ ಇರತಕ್ಕಂತಹ ಒಳ್ಳೆಯ ಗುಣ, ಇವೆಲ್ಲ ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ.
ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಬುದ್ಧಿವಂತಿಕೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ನಿಮಗೆ ಯಶಸ್ಸಿದೆ. ನಿಮ್ಮ ಜಾಣ್ಮೆ ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಹಣದ ವಿಚಾರಕ್ಕೆ ತಾಯಿ ಮಕ್ಕಳಿಗೆ ಜಗಳವಾಗುತ್ತೆ. ಹಣವನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಹಣವನ್ನು ಕೂಡಿಡಬೇಕು, ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಬೇಕು, ಇವೆಲ್ಲ ವಿಚಾರಗಳು ತಾಯಿ ಮಕ್ಕಳ ಮಧ್ಯದಲ್ಲಿ ಬಂದು ಜಗಳಕ್ಕೆ ಅವಕಾಶ ಇರತಕ್ಕಂಥದ್ದು. ಶುಭ ಸಮಾರಂಭಗಳು ಮನಸ್ಸಿಗೆ ಅಹಿತವನ್ನುಂಟು ಮಾಡುತ್ತೆ. ನೋಡಿ ಎಂಥ ವಿಚಿತ್ರ ಇದು ಅಂತಂದರೆ, ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋದರೆ ಮನಸ್ಸು ಉಲ್ಲಾಸಿತವಾಗಿರಬೇಕು, ಸಂತೋಷವಾಗಬೇಕು, ಮನಸ್ಸಿಗೆ ಹಿತವಾಗಬೇಕು. ಆದರೆ ನೀವು ಶುಭ ಸಮಾರಂಭಗಳಿಗೆ ಹೋದರೆ ನಿಮ್ಮ ಮನಸ್ಸಿಗೆ ಅಹಿತವಾಗುತ್ತೆ. ಏನೋ ಒಂದು ರೀತಿಯ ಮನಸ್ಸಿನ ಮೇಲೆ ಘಾಸಿ ಆಗ್ತಕ್ಕಂಥದ್ದು. ಸ್ನೇಹಿತರ ಸಲಹೆಯಿಂದ ತೊಂದರೆಯಾಗುತ್ತೆ. ಸ್ನೇಹಿತರು ನಿಮಗೇನೋ ಉಚಿತವಾಗಿ ಸಲಹೆ ಕೊಡ್ತಾರೆ, ಆ ಸಲಹೆಯನ್ನೇ ನೀವು ಪ್ರಧಾನವಾಗಿಟ್ಟುಕೊಂಡು ಮುಂದುವರೆದ್ರೆ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಇದು ವಿಚಿತ್ರವಾದಂಥದ್ದು. ಮಾತಿಗೆ ಬುದ್ಧಿಗೆ ನೀವು ಶರಣರಾದರೆ ಅವಮಾನವಾಗುತ್ತೆ. ಆಲೋಚನೆಯನ್ನು ಮಾಡಿ. ಮಾತು ಏನೋ ಒಂದು ರೀತಿಯಲ್ಲಿ ಆಡ್ಬಿಡ್ತೀರಿ, ನಾನು ಮಾತಾಡಿದ್ದು ತಪ್ಪಾಯಿತು ಅಂತಾದರೆ ಕ್ಷಮೆಯನ್ನು ಕೇಳುವಂತಹ ಪರಿಸ್ಥಿತಿ ಉಂಟಾಗತ್ತೆ. ಮನೆಯವರ ವಿಶ್ವಾಸಕ್ಕೆ ಪಾತ್ರರಾಗಿ ಸಂತೋಷ ಇರುತ್ತೆ. ಮನೆಯವರನ್ನು ಒಂದು ರೀತಿಯಲ್ಲಿ ಮುನ್ನಡೆಸಬೇಕಾದಂಥದ್ದು, ಅವರ ವಿಶ್ವಾಸವನ್ನು ಗಳಿಸಬೇಕಾದಂಥದ್ದು ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.